ಮಾವಯ್ಯ ಕಾಫಿ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಯಾಕೆಲ್ರು ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸ ಮಾಡ್ತಾರೋ. ಬಾಣಿ ಪ್ಲೀಸ್, ನನಗೇನು ಮಾತಾಡೋ ಮೂಡಲಿಲ್ಲ. ವಾಟ್, ಇನ್ನೂ ಮೂಡ್ ಸರಿ ಹೋಗಿಲ್ವಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಹ್ಯಾಪಿ ಎಂಡಿಂಗ್ ಆಯ್ತಲ್ಲ, ಇನ್ನೂ ಯಾಕೆ ಡಿಸ್ಟರ್ಬ್ ಆಗಿದ್ಯಾ? ಏನು ಹ್ಯಾಪಿ ಎಂಡಿಂಗಾ? ಏನು ಹ್ಯಾಪಿ ಎಂಡಿಂಗು? ನಮ್ಮನೆ ಮಾನ ಮರ್ಯಾದೆ ಎಲ್ಲರ ಮನೆ ಟಿವಿಲೂ ಹರಾಜಾಗ್ತಿರುವಾಗ ಹ್ಯಾಪಿ ಎಂಡಿಂಗಾ? ಫೋನ್ ಕಾಲ್ಸ್ ಒಂದೇ ಸಮ ಬರ್ತಾನೆ ಇದೆ. ನಾವ್ಯಾರು ಅಟೆಂಡ್ ಮಾಡೋಕ್ಕಾಗದೆ ಕೂತಿದ್ದೀವಿ. ಇವತ್ತಿಂದ ಹೇಗಪ್ಪ ತಲೆ ಎತ್ಕೊಂಡು ಓಡಾಡೋದು ಅಂತ ಯೋಚನೆಯಲ್ಲಿದ್ದೀವಿ. ಅಂಥದ್ರಲ್ಲಿ ನೀ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನನ್ನನ್ನು ಆಡ್ಕೊಳೋಕೆ ಫೋನ್ ಮಾಡ್ತಿದ್ಯಾ? ತಾರಾ, ಕಾಮ್ ಡೌನ್. ಅಲ್ಲ, ಎಲ್ಲ ಸಾಲ್ವ್ ಆದ್ಮೇಲೆ ಮರ್ಯಾದೆ ಹೋಗೋ ಮಾತುಗಳಿಂದ ಬರುತ್ತೆ. ಏನು ಎಲ್ಲ ಸಾಲ್ವ್ ಆಯ್ತಾ? ಏನ್ ಸಾಲ್ವ್ ಆಯ್ತು? ನೀವು ಮನೆಯವರೆಲ್ಲರೂ ಬೇಜಾರಿಂದ ಟಿವಿನೇ ಆನ್ ಮಾಡಿಲ್ವಾ? ಅದಕ್ಕೆ ಲೇಟೆಸ್ಟ್ ಅಪ್ಡೇಟ್ಸ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮೊದಲು ನ್ಯೂಸ್ ನೋಡುತ್ತಾರಾ? ಏನಾಯ್ತು ತಾರಾ? ನ್ಯೂಸ್ ನೋಡ್ಬೇಕಂತೆ. ಬ್ರೇಕಿಂಗ್ ನ್ಯೂಸ್. ಎಸ್ಕೆ ಎಸ್ಟೇಟ್ನಲ್ಲಿ ಪಾರ್ಟಿ ಮಾಡಿದ್ದ ಕಾಲೇಜ್ ಹುಡುಗರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಲಿ ಮಹಾಜನ್ ಎಂಬುವವರು ಮಾದಕ ವಸ್ತುವನ್ನು ಸೇವಿಸಿ ಪಾರ್ಟಿಯಲ್ಲಿ ಡಾನ್ಸ್ ಮಾಡಿದ್ದರು ಎಂಬ ವಿಡಿಯೋ ಎಲ್ಲೆಡೆ ಹರಿದಾಡಿತ್ತು. ಆದರೆ ಇವತ್ತು ಪೊಲೀಸರಿಂದಲೇ ಸಿಕ್ಕಂತಹ ಸ್ಪಷ್ಟನೆ ಪ್ರಕಾರ ಕಮಲಿ ಮಹಾಜನ್ಗೂ ಹಾಗೂ ಪಾರ್ಟಿಯಲ್ಲಿ ಸಿಕ್ಕಂತಹ ಮಾದಕ ವಸ್ತುಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದು ಖಾತ್ರಿಯಾಗಿದೆ. ಮಾದಕ ವಸ್ತುಗಳನ್ನು ಬೇಕೆಂದೇ ಪಾರ್ಟಿ ನಡೆಯುವ ಸ್ಥಳದಲ್ಲಿಟ್ಟು ವಿರಾಜ್ ಹಾಗೂ ಅವನ ಸ್ನೇಹಿತರನ್ನು ತೊಂದರೆಗೀಡು ಮಾಡಲು ಹೀಗೆ ಮಾಡಿದ್ದೆನೆಂದು ವ್ಯಕ್ತಿಯೊಬ್ಬ ಪೊಲೀಸರ ಬಳಿ ಒಪ್ಪಿಕೊಂಡು ಸರೆಂಡರ್ ಆಗಿದ್ದಾನೆ. ಈ ಸತ್ಯ ಹೊರಬಂದ ನಂತರ ಕಮಲಿ ಮಹಾಜನ್ ಹಾಗೂ ಉಳಿದವರು ನಿರಪರಾಧಿಗಳು ಎಂಬುದು ಸಾಬೀತಾಗಿದೆ. ಕಡೆಗೂ ನಮ್ಮ ಕಮಲಿ ನಿರಪರಾಧಿ ಅಂತ ಪ್ರೂವ್ ಆಯ್ತು. ನೋಡಿದೆ ತಾರ, ಸುಮ್ಮನೆ ಕಮಲಿ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ. ಈಗ ನೋಡು, ಇದಕ್ಕೂ ನಮ್ಮ ಕಮಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪೊಲೀಸ್ನವರೇ ಟಿವಿಲಿ ಜಗತ್ಗೆಲ್ಲ ಸಾರ್ಬಿಟ್ರು. ಈಗ ಸಮಾಧಾನ ತಾನೆ? ಮಾ, ಕೊನೆಗೂ ನಿನ್ನ ಸೊಸೆ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತಾಯ್ತಲ್ಲ. ಈಗಲಾದರೂ ನಿಮಗೆ ಸಮಾಧಾನ ಆಗ್ತಿದೆ ಅಂತ ಅನ್ಕೊಂತೀನಿ. ಈಗ ಇನ್ಯಾರೇ ಫೋನ್ ಮಾಡಿ ಏನೇ ಮಾತಾಡಿದ್ರು ನೀವು ಧೈರ್ಯವಾಗಿ ಭಯ ಇಲ್ಲದೆ ಮಾತಾಡ್ಬೋದು. ಕಮಲಿ ಅವರೇ, ನೀವೇನೂ ತಪ್ಪು ಮಾಡಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನೀವು ನಿರಪರಾಧಿ ಅಂತ ಪ್ರೂವ್ ಆಗಲಿ ಅಂತ ಕಾಯ್ತಿದ್ದೆ. ಈಗ ಹಾಗೆ ಆಯಿತು.
ತಿಂಡಿ ರೆಡಿ ಆಗೈತೆ, ಬನ್ನಿ ಸರ್. ನೀವು ಬನ್ನಿ ಸರ್. ನಿನ್ನೆಯಿಂದ ಯಾರೂ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ. ಇವತ್ತು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ನಮ್ಮ ಕಮಲಿದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗಿದೆ. ಇವತ್ತು ಎಲ್ಲರೂ ಖುಷಿಯಾಗಿ ಹೊಟ್ಟೆ ತುಂಬ ತಿಂಡಿತೀನಿ. ಪ್ಲೀಸ್. ಏನ್ ಗೊತ್ತಾ, ನಿನ್ನೆಯಿಂದ ಈ ವಿಚಾರ ನಿಜಾನ ಅಂತ ಎಷ್ಟು ಜನ ಕಾಲ್ ಮಾಡಿ ಕೇಳ್ತಿದ್ರು. ಈಗ ಅವರೆಲ್ಲರೂ ಮತ್ತೆ ಕಾಲ್ ಮಾಡಿ ಟಿವಿಲೇನೋ ತೋರಿಸಿದ್ರು, ಅದನ್ನೆಲ್ಲ ನಾವು ನಂಬಿಟ್ಟಿದ್ವಿ ಅಂತ ಸಾರಿ ಕೇಳಿ ಅಪಾಲಜೈಸ್ ಮಾಡ್ತಿದ್ದಾರೆ. ಋಷಿ, ನನಗೂ ಸುಮಾರು ಜನ ಫೋನ್ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡ್ರು. ಮಾ, ನೀವಿನ್ನೂ ಬೇಜಾರಲ್ಲೇ ಇರೋ ಹಾಗಿದೆ. ಹಾಗೇನಿಲ್ಲ ಋಷಿ, ಅಪ್ಸೆಟ್ ಆಗಿರೋ ಮೂಡ್ ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಲ್ವಾ? ಮಾ, ಈಗ ಕಮಲಿ ಅವರು ಯಾವುದು ತಪ್ಪು ಮಾಡಿಲ್ಲ, ಕಮಲಿ ಅವರು ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ. ಸೊ ಮಾ, ಕಮಲಿನ ಕಾಲೇಜಿಗೆ ಕಳ್ಸೋದ್ರ ಬಗ್ಗೆ ಕೇಳ್ತಾ ಇದೀಯಾ? ಹೌದಮ್ಮ. ಸರಿ, ಅವಳು ಕಾಲೇಜಿಗೆ ಹೋಗ್ಲಿ. ಅತ್ತಮ್ಮ, ಈ ಮಾತನ್ನ ನೀವೇ ಹೇಳ್ತಿದ್ದೀರಾ? ಥ್ಯಾಂಕ್ಸ್ ಅತ್ತಮ್ಮ. ನಾನು ಈಗಲೇ ಹೋಗಿ ಬ್ಯಾಗ್ ತಗೊಬತ್ತೀನಿ. ಅಂತೂ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರ್ಗೋಯ್ತು ಅಲ್ವಾ ಋಷಿ? ಥ್ಯಾಂಕ್ ಯು ಸೋ ಮಚ್ ಮಾ. ನೀವು ಒಪ್ಪಿಗೆ ಕೊಡೋ ತನಕ ಕಮಲಿ ಅವರು ಕಾಲೇಜ್ಗೆ ಬರಲ್ಲ ಅಂತ ಹೇಳಿದರು. ನೀವು ಎಸ್ ಅಂತ ಹೇಳಿದ ಕೂಡಲೇ ಹೇಗೆ ಜಿಂಕೆ ಥರ ಓಡೋದ್ರು ನೋಡಿ. ಥ್ಯಾಂಕ್ ಯು ಸೋ ಮಚ್ ಮಾ. ಕಮಲಿ ಅವರ, ನೀವು ಇಷ್ಟಪಟ್ಟ ಹಾಗೆ ಅಮ್ಮ ನಿಮಗೆ ಕಾಲೇಜ್ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಖುಷಿನಾ? ರಿಷಿ ಸರ್, ಇದೇ ನಿಮ್ಗೆ ಹೇಳ್ತಿದ್ದೀರಾ? ನಂಗೆ ಏಟ್ ಖುಷಿ ಆಯ್ತೈತೆ ಅಂತ ಹೇಳ್ಕೊಳ್ಳೋಕ್ಕೆ ಪದಗಳೇ ಸಾಲ್ತಿಲ್ಲ. ನಿಮ್ಗೆ ಪದಗಳೇ ಸಾಲ್ತಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಸರ್ ಅದು? ನನಗೆ ಇಷ್ಟವಾಗಿರೋದು ನಿಮಗೆ ಕಷ್ಟವಾಗಿರೋದು. ಸರ್, ಮುತ್ತು. ಯಾವಾಗ ನೋಡಿದ್ರು ನಿಮ್ದಿದಾಯ್ತು. ಅದೇ ನೆನ್ನೆಯಿಂದ ಮುತ್ತು ಕೊಡದೆ ನನ್ನ ಕೆನ್ನೆ ಎಷ್ಟು ಸೊರ್ಗೋಗಿದೆ ನೋಡಿ. ಒಂದೇ ಒಂದು ಮುತ್ತು ಕೊಡ್ತೀರಾ? ರಿಷಿ ಸರ್, ನಿಮ್ದು ಯಾವಾಗಲೂ ಇದಾಯಿತು ಬಿಡಿ. ನಾನೊಂದು ಬ್ಯಾಗ್ ತಗೊಂಬರ್ತೀನಿ. ಕಮಲಿ ಅವರೇ, ನೀವು ಬ್ಯಾಗ್ ತೊಗೊಂಬರೋದಕ್ಕಿಂತ ಮುಂಚೆ ನಂಗೊಂದು ಮುತ್ತು ಕೊಟ್ಬಿಟ್ಟು ನನ್ನ ಮನಸ್ಸನ್ನ ತೃಪ್ತಿಗೊಳಿಸಿ. ಕಮಲಿ ಅವರೇ, ತುಂಬ ಮೋಸಪ್ಪ. ಈಕೆನೇನು ಕಿಸ್ ಕೇಳ್ತಾ ಇದ್ದಾರೆ. ಕಮಲಿ ಅವರೇ,
ಏನಿದೆ ಹಿಂಗೆ ನಿಂತ್ಬಿಟ್ರಿ? ಗೊತ್ತಾಯ್ತು, ಬನ್ನಿ ಕಾಲೇಜ್ಗೆ ಹೋಗಮ್ಮ. ಮಾವಯ್ಯ ಹೋಗಿ ಬರ್ತೀನಿ, ಅದನ್ನು ಹೋಗಿ ಬರ್ತೀನಿ. ಕಮಲಿ ಒಂದು ನಿಮಿಷ. ನೋಡು ಕಮಲಿ, ಇಷ್ಟು ದಿನ ಏನು ನಡೀತೋ ಅದು ಹಳೆಯ ಅಧ್ಯಾಯ. ಇನ್ಮುಂದೆ ಏನು ನಡೆಯುತ್ತೋ ಅದು ಹೊಸ ಅಧ್ಯಾಯ. ನೀನು ನಮ್ಮ ಮನೆಗೆ ಬಂದಾಗಿಂದ ಇವತ್ತು ಬೆಳಗಿನ ತನಕ ಏನೇನೆಲ್ಲ ನಡೀತೋ ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ನೀನು ಮರ್ತುಬಿಡು. ನೀನು ಕಾಲೇಜ್ಗೆ ಹೋಗೋದಕ್ಕೆ, ನಿನ್ನ ಕನಸುಗಳನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ನಾನು ನಿನಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆದರೆ ಇನ್ಮುಂದೆ ನಮ್ಮ ಮನೆತನದ ಗೌರವ ಪ್ರತಿಷ್ಠೆಗೆ, ನಮ್ಮ ಕಾಲೇಜ್ ಹೆಸರು ಘನತೆಗೆ ನಿನ್ನ ಕಡೆಯಿಂದ ಇಷ್ಟು ಸಣ್ಣ ಚ್ಯುತಿನೂ ಬರದೇ ಇರೋ ಹಾಗೆ ನೀನು ನೋಡ್ಕೋತೀನಿ ಅಂತ ನನಗೆ ಮಾತು ಕೊಡಬೇಕು. ನಮ್ಮ ಮನೆ ಗೌರವನ ಹೇಗೆ ಕಾಪಾಡಬೇಕು ಅನ್ನೋದು ನಮ್ಮ ಮನೆಯವ್ರಿಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾನು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ನೀನು ಅದನ್ನೆಲ್ಲ ಕಲ್ತ್ಕೋಬೇಕು. ನೀನು ಎಂಥದೇ ಸಂದರ್ಭ ಬಂದರೂ ಅದನ್ನೆಲ್ಲ ಪಾಲಿಸ್ಬೇಕು. ಇದಕ್ಕೆ ನೀನು ಒಪ್ಪಿಗೆ ಇದೆ ಅನ್ನೋದಾದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ. ಅದು ಬಿಟ್ಟು ನಂದಾ ಫ್ಯಾಮಿಲಿಗೆ ಮಸಿ ಬಳಿಯುವಂಥ ಕೆಲಸ ನೀನು ಮಾಡೋದೇ ಆದರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಇನ್ಮುಂದೆ ನಿನ್ನಿಂದ ಯಾವ ಸಣ್ಣ ತಪ್ಪು ಆಗೋದಿಲ್ಲ ಅಂತ ನನಗೆ ಮಾತು ಕೊಟ್ಟು ಕಾಲೇಜಿಗೆ ಹೋಗ್ಬೋದು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅತ್ತೆಮ್ಮ? ಈ ಮನೆ ಸೊಸೆಯಾಗಿ ಈ ಮನೆತನದ ಗೌರವ ಕಾಪಾಡೋದು ನನ್ನ ಕರ್ತವ್ಯ. ನಾನು ಅದನ್ನು ಖಂಡಿತವಾಗ್ಲೂ ಕಾಪಾಡ್ತೀನಿ. ನೀವು ಯಾರು ತಲೆ ತಗ್ಸೋವಂಥ ಕೆಲಸನ ನಾನು ಮಾಡೋಕ್ಕಿಲ್ಲ. ನನ್ನ ಉಸಿರೋ ಗಂಟ ಈ ಮನೆ ಒಳ್ಳೇದಕ್ಕೆ ನಾನು ಹೋರಾಡ್ತೀನಿ ಅತ್ತೆಮ್ಮ. ಇದು ನಾನು ಕೊಡ್ತಿರೋ ಮಾತು. That's like a good girl. ಅತ್ತೆಮ್ಮ ಆಶೀರ್ವಾದ ಮಾಡಿ. ಮಾವಯ್ಯ ಒಳ್ಳೇದಾಗ್ಲಿ, ಹೋಗ್ಬಾ. ಇರ್ಲಿ ಹೋಗ್ಬಾ, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಹುಷಾರಾಗಿ ಹೋಗಿ ಬನ್ನಿ. ಅಪ್ಪ ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಮಾ. ಯಾರ್ದು ಫೋನ್ ರಚನಾ? ಅಮ್ಮ, ನನ್ನ ಫ್ರೆಂಡು. ರಿಸೀವ್ ಮಾಡು. ಅಮ್ಮ, ಅವಳು ಕಾಲೇಜಲ್ಲೇ ಸಿಗ್ತಾಳಲ್ಲ, ಅಲ್ಲ ಮಾತಾಡ್ತೀನಿ ಬಿಡಿ. ಹಾಂ, ಬಾಯ್ ಬಾಯ್. ರಮೇಶ್, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಚಿನ್ನ ನೋಡು ಹೆಂಗ್ ಮೂತಿ ತಿರ್ಸ್ತೀಯ. ನಿನ್ನ ಮುಖಕ್ಕೆ ಕೋಪ ಸೂಟ್ ಆಗುತ್ತೆ ಗೊತ್ತು, ಅದು ಅದಕ್ಕಿಂತ ಒಂದು ಕೈ ಜಾಸ್ತಿ ನಗು ಸೂಟ್ ಆಗುತ್ತೆ. ಎಲ್ಲಿ ಚಿನ್ನ ನಗು? ಬೆಕ್ಕಿನ ಥರ ಯಾಕೆ ನನ್ನ ದಾರಿಗೆ ಅಡ್ಡ ಬಂದಿದ್ಯಾ? ಸೈಡ್ಗೆ ಹೋಗು. ಹಲೋ, ಸೈಡ್ಗೆ ಹೋಗುವಂತ ಸೈಡ್ ಕ್ಯಾರೆಕ್ಟರ್ ಅಲ್ಲ ಅಮ್ಮ, ನಾವು ನಿಮ್ಮ ಗಂಡ. ಬಿಟ್ಟ ಅಂದ್ರೆ ಗಂಡ ಅಂತೆ ಗಂಡ. ಹೆಸರೇ ಹೇಳ್ಬೇಕು ನಿಂಗೆ, ನನ್ನ ಎದುರುಗಡೆ ಬರಬೇಡ ಅಂತ.
ಚಿನ್ನ ನೋಡು, ಅಪಾರ್ಥ ಮಾಡ್ಕೋಬೇಡ. ನಾನು ಕಮಲಿ ಮಾತು ಕೇಳ್ಕೊಂಡು ನಿನ್ನ ದೂರ ಮಾಡಕ್ ಟ್ರೈ ಮಾಡಿದೆ ನಿಜ. ಅದೇ ನನ್ನ ಪ್ರೀತಿ ಸುಳ್ಳಲ್ಲ. ನಾನು ಯಾಕೆ ಕಮಲಿ ಮಾತು ಕೇಳಕ್ ನೋಡ್ದೆ ಅಂತ ಬೇಕಾಗಿಲ್ಲ. ಯಾರ್ದೋ ಮಾತು ಕೇಳಿ ಡಿಸಿಷನ್ ತಗೊಳ್ಳೋರ್ನ ನಾನು ನಂಬೋದು ಇಲ್ಲ, ನಂಗೆ ಅವ್ರು ಬೇಕಾಗೂ ಇಲ್ಲ. ದಾರಿ ಬಿಡು. ಚಿನ್ನ ನೋಡು, ನಾನು ದೂರ ಮಾಡಬೇಡ. ನಿನ್ಗೂ ನಮಗೆ ಪ್ರೀತಿ ಇದ್ದಿದ್ದಕ್ಕೆ ತಾನೆ ನೀನು ನಮ್ಮ ಮನೆಗೆ ಹಬ್ಬ ಆಚರಿಸಕ್ಕೆ ಅಂತ ಬಂದಿದ್ದು. ಈಗ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನೋಡು, ಒಂದೇ ಒಂದ್ಸಲ ಕ್ಷಮಿಸ್ಬಿಡು, ನೀನ್ ಕೈ ಮುಗಿತೀನಿ. ಏಯ್, ರೋಡಲ್ಲಿ ಏನೋ ನಿನ್ ಡ್ರಾಮಾ ನೋಡು. ಮತ್ತೆ ಮತ್ತೆ ನಂಗೆ ಸಿಟ್ಟು ತರಿಸ್ಬೇಡ. ಪದೇ ಪದೇ ಅದೇ ವಿಷಯ ಮಾತಾಡಕ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊಟ್ಟೋಗು. ಹಂಗ ನನ್ ಪ್ರೀತಿಗೆ ಅರ್ಥನೇ ಇಲ್ವಾ? ಸರಿ ಸರಿ ಆಯ್ತು, ಪ್ರೀತಿ ಗೀತಿ ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಒಂದೇ ಒಂದು ಹೆಲ್ಪ್, ಹಂಗೆ ಹೋಗ್ತಾ ದಾರಿಲಿ ನನಗೆ ಡ್ರಾಪ್ ಕೊಟ್ಬಿಡಮ್ಮ. ಏನು ಮಾತಾಡಿದ್ರೆ ಸೈಲೆಂಟ್ ಆಗಿ ಕೂತ್ಕೋತೀನಿ. ಹೋಗ್ತಾ ಹಂಗೆ ಎತ್ತಾಕ್ಬಿಟ್ಟು ಹೋಗ್ಬಿಡ ಅಷ್ಟೇ. ಸೈಲೆಂಟ್ ಆಗಿದ್ಯಾ ಅಂದ್ರೆ ಪರ್ಮಿಷನ್ ಸಿಕ್ತು ಅಂತ ಅಮ್ಮರ ಟೈಮ್ ವೇಸ್ಟ್ ಮಾಡ್ಬಿಡತ್ತು. ಆಹಾ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಜೊತೆಗೊಂಚೂರು ಪ್ರೀತಿನೂ ಇದೆ ಅಲ್ವಾ? ಚಿನ್ನ, ಏನು ಯೋಚನೆ ಮಾಡ್ತಿದ್ಯಾ? ನಡಿ ನಡಿ ಹೋಗೋಣ. ನಾನಿನ್ನ ಮರೆಯಲಾರೆ. ಹಲೋ ಸೀನಿಯರ್. ಬನ್ನಿ ಕಮಲಿ ಅವರ. ಸರ್ ಸರ್ ಒಂದು ನಿಮಿಷ. ಪ್ಲೀಸ್, ನಾನು ನೀವಿಬ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಫಸ್ಟ್ ಆಫ್ ಆಲ್, ಕಮಲಿ ಅವರಿಗೆ ಮದುವೆ ಆಗಿದೆ ಅನ್ನೋದು ಗೊತ್ತಿಲ್ಲದೆ ಅವ್ರ ಜೊತೆ ಕ್ಲೋಸ್ ಆಗಿರೋಕೆ ನೋಡಿದೆ. ಅದಕ್ಕೆ ನಿಮ್ಮಿಬ್ಬರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಹುಟ್ಟಾಗಿಂದ ಶ್ರೀಮಂತಿಗೆ ನೋಡ್ಕೊಂಡು ಬೆಳೆದೋ ನಾನು. ನಂಗೆ ಏನೇ ಬೇಕಂದ್ರೂ ಈಸಿಯಾಗಿ ಕೈಗೆ ಸಿಕ್ತಿತ್ತು. ನಂಗೆ ಏನೇ ಇಷ್ಟ ಇದ್ರೂ ಆರ್ಡರ್ ಮಾಡೋದಷ್ಟೇ ನಂಗೆ ಗೊತ್ತು. ನಾನು ಏನೂ ಕಷ್ಟಪಡ್ದೇನೆ ಎಲ್ಲಾನು ನಂಗೆ ಕೈ ಸಿಕ್ತಿತ್ತು. ದೊಡ್ಡವ್ರ ಮನೆ ಮಗ ಅಂದಮೇಲೆ ಗೌರವನೂ ತಾನಾಗೆ ಸಿಕ್ತಿತ್ತು. ಗತ್ತು ನನಗೆ ಗೊತ್ತಿಲ್ಲದೆ ಹೆಚ್ಚಾಗ್ತಾ ಹೋಯ್ತು. ಆ ಮನಸ್ಥಿತಿನೇ ಕಮಲಿ ಅವ್ರನ್ನ ಪಾರ್ಟಿ ಕರೆಸಿ ಅಲ್ಲೇ ಉಳಿಸ್ಕೊಂಡು ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋಗಾಯ್ತು. ಒಂದು ಹೆಣ್ಣು, ಅದರಲ್ಲೂ ಮದುವೆ ಆಗಿರೋ ಹೆಣ್ಣು, ಅವ್ರ ಬಗ್ಗೆ ಮೀಡಿಯಾದಲ್ಲೆಲ್ಲ ಬಂದ್ರೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನನಗೀಗ ಅರ್ಥ ಆಯ್ತು. ನನಗೆ ಶ್ರೀಮಂತಿಕೆಯಿಂದ ಸಿಕ್ತಿದ್ದ ಗೌರವ ಸ್ಟೇಷನಲ್ಲಿ ಸಿಗದೆ ಇದ್ದಾಗ ನಂಗೆ ಎಷ್ಟು ಬೇಜಾರಾಯ್ತು. ಅಂಥದ್ರಲ್ಲಿ ಇವ್ರ ವ್ಯಕ್ತಿತ್ವ, ಇವ್ರ ಓದು, ಇವ್ರ ಸಿಂಪ್ಲಿಸಿಟಿಯಿಂದ ಪಡ್ಕೊಂಡಂತ ಗೌರವ, ಇದನ್ನೆಲ್ಲಾನು ನಾನು ಒಂದೇ ಸಲ ಮಣ್ಣು ಮಾಡಿದೆ ಅಂತ ಇವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು. ಈಗ ನನಗೆ ನನ್ನ ತಪ್ಪಿನ ಅರಿವಾಯ್ತು ಸರ್. ಅದಕ್ಕೆ ನಾನು ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ಅಯ್ಯೋ, ಇದ್ರಾಗ ನಿನ್ ತಪ್ಪೇನೈತೆ? ಪಾರ್ಟಿನಾಗೆ ಯಾರೋ ನಿನ್ಗಾಗದೇ ಇರೋರು ಬೇಕು ಅಂತಲೇ ಕೆಲಸ ಮಾಡೋರೆ. ಹೋಗ್ಲಿ, ಬಿಟ್ಬಿಡು. ನನ್ನಿಂದ ಎಷ್ಟೇ ತೊಂದರೆ ಆದ್ರೂ ಮತ್ತೆ ನನಗೆ ಕ್ಷಮಿಸ್ತಿದ್ರಲ್ಲ ಸೀನಿಯರ್, ಅದಕ್ಕೆ ನಿಮ್ಮನ್ನ ಗ್ರೇಟ್ ಅನ್ನೋದು. ಆಗಿದ್ದಾಗೋಯ್ತು. ಈಗಲಾದ್ರೂ ಓದಿನ ಕಡೆ ಗಮನ ಕೊಡು. ಅದೇ ವಿಷಯ ಹೇಳ್ಬೇಕಂತ ಬಂದೆ ಸರ್. ಇದು ಎಲ್ಲದ್ರಿಂದ ನನ್ನ ಮನ್ಸಿಗೆ ತುಂಬಾ ಬೇಜಾರಾಗಿದೆ. ಕಮಲಿ ಅವ್ರ ಜೊತೆನೂ ತಪ್ಪಾಗಿ ನಡ್ಕೊಂಡೆ ಅಂತ ಗಿಲ್ಟ್ ಕಾಡ್ತಾ ಇದೆ. ಅದಕ್ಕೆ ನಾನು ಕಾಲೇಜ್ ಚೇಂಜ್ ಮಾಡ್ತಾ ಇದ್ದೀನಿ. ಪುಣೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಇನ್ ಮುಂದೆ ನನ್ನಿಂದ ಯಾವುದೇ ತೊಂದರೆ ಆಗಲ್ಲ ಸೀನಿಯರ್. ನಡೆದಿದ್ದನ್ನ ನಾವು ಮನ್ಸಲ್ಲೇ ಇಟ್ಕೊಂಡಿಲ್ಲ. ನೀನ್ ಯಾಕೆ ಈ ತರ ನಿರ್ಧಾರ ತಗೊಂಡಿದ್ಯಾ? ನನಗೂ ಚೇಂಜ್ ಬೇಕಿತ್ತು ಸರ್, ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ವಿತೌಟ್ ಎನಿ ಹೆಸಿಟೇಷನ್ ನೀವು ನಂಗೆ ಕಾಲ್ ಮಾಡ್ಬೋದು. ಸರಿ, ಚಂದಾಗೋದು. ಒಳ್ಳೇದಾಗ್ಲಿ. ಗುಡ್ ಲಕ್. ಬಾಯ್ ಸೀನಿಯರ್. ಬಾಯ್ ಸರ್.